2. ಪರಿಸರ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ನೈಸರ್ಗಿಕ ಜಗತ್ತನ್ನು ಪರಿಸರ ಎಂದು ಕರೆಯಲಾಗುತ್ತದೆ. ಇದರ ಆವರಣದಲ್ಲಿ ವಸ್ತು, ಸಸ್ಯ, ಕೀಟ, ಪ್ರಾಣಿ, ಮನುಷ್ಯನಷ್ಟೇ ಅಲ್ಲದೆ ಗೋಚರ ಹಾಗೂ ಅಗೋಚರ ಸಂಗತಿಗಳು ಕೂಡ ಸೇರಿಕೊಳ್ಳುತ್ತವೆ. ಮನುಷ್ಯ ಈ ಪರಿಸರದ ಒಂದು ಭಾಗವಾಗಿದ್ದಾನೆ. ನಮ್ಮ ಸುತ್ತಲಿನ ಭೌಗೋಳಿಕ ಪ್ರದೇಶವು ನಿರಂತರವಾದ ಬದಲಾವಣೆಗೆ ಒಳಪಡುತ್ತಲೇ ಇರುತ್ತದೆ. ಈ ಬದಲಾವಣೆಯಲ್ಲಿ ಕೇವಲ ಮನುಷ್ಯನ ಕೈವಾಡವಷ್ಟೇ ಇರುವುದಿಲ್ಲ. ಇದರಲ್ಲಿ ಆರ್ಥಿಕ ಯೋಜನೆಗಳು, ಸರ್ಕಾರದ ನೀತಿಗಳು, ಅಭಿವೃದ್ಧಿಯ ದಾಹ ಹಾಗೂ ಆಳುವ ವರ್ಗದ ಹಿತಾಸಕ್ತಿಗಳಿಂದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವು ನಾಶವಾಗುತ್ತಿರುತ್ತದೆ. ದಿನದಿಂದ ದಿನಕ್ಕೆ ಪರಿಸರ ವಿನಾಶವು ಅವ್ಯಾಹತವಾಗಿ ನಡೆಯುತ್ತಿದೆ. ಕಾರಣವೆಂದರೆ ಇಲ್ಲಿ ಮಾನವ ಕೇಂದ್ರಿತ ದೃಷ್ಟಿಕೋನದ ಅಭಿವೃದ್ಧಿಯೇ ಮೂಲ ಮಂತ್ರವಾಗಿದೆ. ನಗರ ಪ್ರದೇಶಗಳಲ್ಲಿ ಮೆಟ್ರೋ ನಿರ್ಮಾಣಕ್ಕಾಗಿ, ರಸ್ತೆ ಅಗಲೀಕರಣಕ್ಕಾಗಿ ಮರಗಳನ್ನು ಕಡಿಯಲಾಗಿದೆ. ಗಣಿಗಾರಿಕೆಯಿಂದಾಗಿ ಭೂಮಿಯೊಳಗಿನ ಸಂಪತ್ತನ್ನು ದೋಚಲಾಗಿದೆ. ದಟ್ಟವಾಗಿದ್ದ ಕಾಡುಗಳನ್ನು ನಾಶ ಮಾಡಲಾಗಿದೆ. ಪ್ರಾಣಿಗಳ ಆವಾಸ ಸ್ಥಾನವೇ ನಿರ್ನಾಮವಾಗಿದೆ. ನದಿಗಳ ನೀರು ಕಲುಷಿತಗೊಂಡಿದೆ. ನಾವು ಸೇವಿಸುವ ಗಾಳಿಯು ಮಲಿನವಾಗಿದೆ. ಮಾನವ ಕೇಂದ್ರಿತ ಚಟುವಟಿಕೆಗಳಿಂದ ಒಟ್ಟಾರೆ ಪರಿಸರವು ಅಪಾಯದ ಅಂಚನ್ನು ತಲುಪಿದೆ. ಸಾಹಿತ್ಯದ ಪ್ರಕಾರಗಳಾದ ಕಾವ್ಯ, ಕತೆ, ಪ್ರಬಂಧ, ನಾಟಕ, ಕಾದಂಬರಿ ಇವುಗಳ ರಚನೆಯ ವಿನ್ಯಾಸದಲ್ಲಿಯೂ ಪರಿಸರ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ಮನುಷ್ಯನ ಪ್ರಜ್ಞೆಯು ಪರಿಸರವನ್ನು ರೂಪಿಸುತ್ತದೆಯೇ ಅಥವಾ ಪರಿಸರವೇ ಪ್ರಜ್ಞೆಯನ್ನು ರೂಪಿಸುತ್ತದೆಯೇ ಎನ್ನುವ ಪ್ರಶ್ನೆಯು ಮುಖ್ಯವಾಗಿದೆ. ಮನುಷ್ಯ ತನ್ನ ಕಾಲದ ಪರಿಸರದಿಂದ ಪ್ರಭಾವಿತನಾಗಿರುತ್ತಾನೆ. ಬದಲಾಗುತ್ತಿರುವ ಪರಿಸರವನ್ನು ಸಾಹಿತ್ಯದ ಪಠ್ಯಗಳು ಬೇರೆ ಬೇರೆ ಆಯಾಮಗಳಲ್ಲಿ ಗ್ರಹಿಸಲು ನೆರವಾಗುತ್ತವೆ. ಇಂತಹ ಪಠ್ಯಗಳ ಮೂಲಕ ನಮ್ಮ ಸುತ್ತಲಿನ ಪರಿಸರವನ್ನು ಇನ್ನೂ ಸಮರ್ಪಕವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ.